ಇನ್ನು ವೃಶ್ಚಿಕ ರಾಶಿ ಗಮನಿಸೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ತುಂಬ ಚೆನ್ನಾಗಿದೆ. ಧನ, ಆಹಾರ, ಕುಟುಂಬ ಸೌಖ್ಯ ಇದೆಲ್ಲ ಚೆನ್ನಾಗಿದೆ. ಸಹೋದರ ಸಹಕಾರ ತುಂಬ ಚೆನ್ನಾಗಿರುತ್ತದೆ. ಮನೆ ಕೆಲಸ ಮಾಡಬೇಕು, ಹಬ್ಬದ ಹಿಂದೆ ಮುಂದೆ ಯಾರು ಸಹಾಯಕ್ಕಿಲ್ಲ ಅಂದರೆ ಸಹಾಯಕ್ಕೆ ಬರ್ತಾರೆ. ಆ ರೀತಿಯ ಒಂದು ಚೆನ್ನಾಗಿದೆ, ಒಳ್ಳೆಯ ಅನುಕೂಲ ಕಾಣ್ತೀರಾ, ಸಮಸ್ಯೆ ಇಲ್ಲ ಅದರಲ್ಲಿ. ಇನ್ನು ಉತ್ತಮ ರೀತಿಯ ಒಂದು ಒಳ್ಳೆಯ ಉಪದೇಶ, ಸಲಹೆ ಸಿಗುತ್ತೆ. ತಂದೆ ಮಕ್ಕಳ ಸ್ವಲ್ಪ ಮನಸ್ತಾಪ, ಅದೇನಂಥ ಪ್ರಮಾದ ಅಲ್ಲ, ಗಾಬರಿ ಮಾಡ್ಕೋಬೇಡಿ. ಆದರೆ ಶ್ರದ್ಧೆ ಕಡಿಮೆ ಇರುತ್ತದೆ. ಕೆಲಸ ಎಲ್ಲರ ಸಹಕಾರ ಸಿಕ್ಕಾಗ ಏನಾಗುತ್ತೆ, ತಾನು ಸೋಮಾರಿತನ ಆಗುತ್ತೆ. ಆ ಥರದೊಂದು ಲಕ್ಷಣ ಇದೆ ವೃಶ್ಚಿಕ ರಾಶಿಯವರಿಗೆ. ಅದಕ್ಕೆ ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸೋಣ. ಗುರುವಾರದ ನಂತರ ಯುಗಾದಿ ಹತ್ತತ್ರ ಅಮಾವಾಸ್ಯೆ ಸಂದರ್ಭದಲ್ಲಿ ಬಂಧು ಮಿತ್ರರಲ್ಲಿ ಮನಸ್ತಾಪ, ಸ್ತ್ರೀಯರಿಗೆ ಪ್ರಯಾಣದಲ್ಲಿ ತೊಂದರೆ. ನೋಡಿ, ಊರಿಗೆ ಹೋಗಬೇಕು, ಆತುರವಾಗಿ ಏನೋ ಗಡಿಬಿಡಿಲಿ ಹೊರಟ್ರೆ ಸ್ವಲ್ಪ ಹುಷಾರು. ಮಕ್ಕಳ ವಿಚಾರದಲ್ಲಿ ಬುದ್ಧಿಗೂ ಮಂಕಾಗ್ಬಿಡುತ್ತೆ. ಅವ್ರ ವಿಚಾರದಲ್ಲೂ ಮನಸ್ತಾಪಗಳು ಬರೋ ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ. ವೀಕೆಂಡ್ ಅಂತೀವಲ್ಲ, ಶುಕ್ರವಾರ ಶನಿವಾರದ ವೇಳೆಗೆ ಸ್ವಲ್ಪ ಅತಂತ್ರ ಸ್ಥಿತಿ ಉಂಟಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಗೊಂದಲದ ಆಲೋಚನೆಗಳು, ಅವುಗಳ ನಿರ್ಣಯ, ಅದರಿಂದಾಗಿ ತೊಂದರೆ ಉಂಟಾಗೋ ಸಾಧ್ಯತೆ ಹೆಚ್ಚಾಗಿದೆ. ತುಂಬ ಹುಷಾರಾಗಿರಿ. ಪ್ರಾರ್ಥನೆಗೆ ಏನಪ್ಪ ಮಾಡೋದು ಅಂದರೆ, ಶಿವ ಸನ್ನಿಧಾನದಲ್ಲಿ ನವಧಾನ್ಯ ಸಮರ್ಪಣೆ ಮಾಡೋದು ತುಂಬ ಒಳ್ಳೆಯದು. ನೀವು ಕೂಡ ನೋಡಿ, ನಿಮಗೆ ಪಂಚಮ ಶನೈಶ್ಚರ ಬುದ್ಧಿ ಮಂಕು ಮಾಡಿಬಿಡ್ತಾನೆ. ಹೀಗಾಗಿ ಶನೈಶ್ಚರ ಮಂದಿರಕ್ಕೆ ಹೋಗಿ ಬನ್ನಿ. ಪಂಚಮ ಶನಿ ಅದು ತೊಂದರೆ ಮಾಡುತ್ತೆ. ಇದು ವೃಶ್ಚಿಕ ರಾಶಿ ಫಲ.